ಇನ್ನೊಂದೇನಂತಂದರೆ ಈಗ ಬಾಸ್ ಸಿನಿಮಾ ಬರ್ತಾ ಇದೆ. ಸೊ ಒಂದು ಸಿನಿಮಾ ಬರ್ತಾ ಇದೆ ಈಗ ನೆಕ್ಸ್ಟ್ ಇದೇ ವೇದಿಕೆನಲ್ಲೇ ಪ್ರೆಸ್ ಮೀಟು. ಸೊ ಅದಕ್ಕೊಂದು ಸ್ವಲ್ಪ ದರ್ಶನ್ ಅವರ ಒಂದು ರೇಣುಕಾಸ್ವಾಮಿ ಕೊಲೆ ಕೇಸ್ ಏನಿದೆ ಅದ್ರದ್ದು ಹೋಲಿಕೆ ಆಗುವಂಥ ದೃಶ್ಯಗಳಿದೆ. ಸೊ ಎಲ್ಲರೂ ಇದು ದರ್ಶನ್ ಅವ್ರ ಸ್ಟೋರಿನೇ ಅಂತ ಹೇಳ್ತಿದ್ದಾರೆ. ಸೊ ಏನು ಹೇಳ್ತೀರಿ ಈ ಪ್ರಶ್ನೆನ ನಿರ್ದೇಶಕ ನಿರ್ಮಾಪಕರೇ ಉತ್ತರ ಕೊಡಲಿ. ಆ್ಯಂಡ್ ಇದು ನಾನು ಸೂಕ್ತವಲ್ಲ. ಎರಡನೇದೇನು ಅಂದರೆ ವೈಯಕ್ತಿಕವಾಗಿ ಪರ್ಸನಲಿ ಏನು ಗೊತ್ತಾ, ಇದ್ರ ವಿಚಾರ ಮಾತಾಡೋಷ್ಟು ನಾನಿನ್ನೂ ತಿಳ್ಕೊಂಡಿಲ್ಲ. ಒಂದು ನನಗೆ ನೋವಾಗಿದ್ದಾಗ ಮಾತ್ರ ಜಾಸ್ತಿ ಮಾತಾಡಿದ್ದೀನಿ. ಆಮೇಲೆ ಇನ್ನೊಂದು, ನೀನೇನು ಸಾಚಾನ ಅಂತ ಕೇಳಿದ್ರೆ ಅದು ಹೇಳ್ತೀನಿ. ನನಗೆ ನೋವಾದಾಗ ನಾನು ಕೆನ್ನೆಗೆ ಹೊಡಿಬೇಕಾದ್ರೆ ಕಪಾಳಕ್ಕೆ 3 ಏಟು ಹೊಡೆದಿದ್ದೀನಿ, ತಲೆಗೆ ಹೊಡೆದಿದ್ದೀನಿ, ಅಂದರೆ ಕೋಪದಲ್ಲಿ ಮಾತಾಡಿದ್ದೀನಿ. ಆದರೆ ಇನ್ನೊಂದು ಸಿನಿಮಾ ಬಗ್ಗೆ ನನಗೂ ಗೊತ್ತಿಲ್ಲ, ಇನ್ನೊಬ್ಬರ ಬಗ್ಗೆನೂ ಗೊತ್ತಿಲ್ಲದ್ರಿಂದ ನಾನು ಈ ವಿಚಾರದಲ್ಲಿ ದರ್ಶನ್ ಅವ್ರಿಗೂ ಈ ವಿಚಾರ ಏನು ಹೇಳೋಕ್ಕೆ ಹೋಗಲ್ಲ, ಇವ್ರಿಗೆ ಮಾಡೋಕ್ಕೂ ಏನು ಹೇಳೋಕ್ಕೂ ಹೋಗಲ್ಲ. ಇವ್ರಿಗೇನು ಹೇಳ್ತೀನಿ ಅಂದರೆ, ಸಿನಿಮಾನ ಯಾರಿಗೂ ನೋವಾಗದೇ ಇದ್ದಂಗೆ ಪ್ರೆಸೆಂಟ್ ಮಾಡೋ ಪ್ರಯತ್ನ ಆಗಲಿ, ಯಾರಿಗೂ ನೋವಾಗೋದು ಬೇಡ ಅಂತ. ಬಟ್ ಈ ವಿಚಾರದಲ್ಲಿ ನಾನು ಬಹಳ ಸಣ್ಣವನು. ಬಟ್ ನಾನು ಯಾವಾಗ ಹೇಳಿಕೆ ಕೊಟ್ಟಿದ್ದೀನಿ, ನನಗೆ ನೋವಾದಾಗ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದೀನಿ. ನನಗೆ ಆದಾಗ ಮಾತ್ರ, ಅದು ಬಿಟ್ಟು ಪದೇ ಅದನ್ನ ಕ್ಯಾರಿನೂ ಮಾಡಲ್ಲ. ನಮ್ಮ ಸಿನಿಮಾ ಏಪ್ರಿಲ್ 3 ರಿಲೀಸ್ ಆಗ್ತಾಯಿದೆ, ಆಶೀರ್ವಾದ ಮಾಡಿ. ಸೊ ಫೈನಲಿ ನೀವು ಬಿಗ್ ಬಾಸ್ ವಿನ್ನರು, ಅದಕ್ಕೋಸ್ಕರ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸೊ ಬಿಗ್ ಬಾಸ್ ವಿನ್ನರ್ ನೀವೇನಾದ್ರು ಅಟ್ ಪ್ರೆಸೆಂಟ್ ಆಗಿದ್ದಿದ್ರೆ ನೀವು ಎಷ್ಟು ದುಡ್ಕೊಳ್ತಾ ಇದ್ರಿ? ಯಾಕಂದರೆ ಇಷ್ಟು ವರ್ಷಗಳು ಪ್ರಥಮ್ ಏನು ದುಡ್ಕೊಂಡು ಬಂದಿದ್ದಾರೆ ಅದನ್ನು ಗಿಲ್ಲಿ ಒಂದು 2-3 ತಿಂಗಳಲ್ಲೇ ದುಡ್ದಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಜೊತೆಗೆ ಇನ್ನೊಂದು ವಿಚಾರ ಏನು ಅಂತಂದರೆ, ಈಗ ಸೀಸನ್ಗೆ ಹೋಗಿ ಬರ್ತಾರೆ, ಒಂದಷ್ಟು ಫೇಮ್ ತಗೊಳ್ತಾರೆ. ಈಗ ನಿಮ್ಮ ಸೀಸನ್ಗಳೆಲ್ಲ ನೋಡಿದಾಗ ನೀವು ಸುದೀಪ್ ಸರ್ಗಾಗಿರ್ಬೋದು, ಕಲರ್ಸ್ ಕನ್ನಡಗಾಗಿರ್ಬೋದು, ಎಲ್ಲರೂ ಮರ್ಯಾದೆ ಕೊಟ್ಕೊಂಡು ಬಂದಿದ್ದೀರಿ. ಯಾಕಂದರೆ ನಿಮ್ಗೊಂದು ವೇದಿಕೆ ಕಲ್ಪಿಸ್ಕೊಟ್ಟಿದ್ದಾರೆ ಅವರೆಲ್ಲ. ಸೊ ಆದರೆ ಈಗ ಆಗಿಲ್ಲ, ಅವ್ರ ಬಗ್ಗೆನೇ ಬಂದು ಏನೇನೋ ಮಾತಾಡೋದು ಅದೆಲ್ಲ ಆಗ್ತಿದೆ. ಸೊ ಏನು ಹೇಳ್ತೀರಿ ಇದ್ರ ಬಗ್ಗೆ ಎಲ್ಲ ಟೋಟಲ್? ಒಂದೇ ಮಾತು, ನನಗೆ ಆ ಸೀಸನ್ ಕೊಟ್ಟಿದ್ದೆ ಸಾಕು, ದೊಡ್ಡದು. ಅಷ್ಟು ಪಡ್ಕೊಂಡಿದ್ದೀನಿ, ದೇವರ ಆಶೀರ್ವಾದ ಮಾಡಿದ್ದಾರೆ, ಸಾಕು ನಂಗೆ. ಅದು ದೊಡ್ಡ ಗೆಲುವಾಯಿತು. ಈ ಸೀಸನ್ ಏನು ಮಾಡಿದ್ರೆ ನಿಜ ನೀವು ಹೇಳ್ದಂಗೆ ದುಡ್ಡು ತುಂಬ ಬರೋದು. ಈ ಸೀಸನ್ ಪ್ರತಿ ಇವೆಂಟ್ಗೂ 2 ಲಕ್ಷ 3-5 ಲಕ್ಷ ಎಲ್ಲ ಕೊಡ್ತಾ ಇದ್ದಂತೆ. ಒಂದು ಕಡೆ ಖುಷಿ ಆಗುತ್ತೆ, ಇನ್ನೊಂದು ಕಡೆ ದುಡ್ಡಿಲ್ಲ. ಆಮೇಲೆ ಅರ್ಥ ಮಾಡ್ಕೋಬೇಕು, ಪ್ರಾಕ್ಟಿಕಾಲಿಟಿ ಅರ್ಥ ಮಾಡ್ಕೋಬೇಕು. ಸಾಕು, ಇಷ್ಟು ಕೊಟ್ಟಿದ್ದಾರಪ್ಪ, ಏನು ಇಲ್ಲೋ ನಿನಗೆ ಇಷ್ಟು ಯೋಗ್ಯತೆ ಇಲ್ಲದೆ ಇದ್ರು ಇಷ್ಟು ಕೊಟ್ಟಿದ್ದಾರೆ, ಅದೇ ಸಾಕು. ಇನ್ನು ಆ ಹುಡುಗನ ಆಸೆ ಇನ್ಯಾವ್ರಿಗೋ ಕೊಡೋದನ್ನು ನನಗೆ ಕೊಡಬೇಕು ಅಂತ ಆಸೆ ಪಡೋ ತಪ್ಪು. ಚೆನ್ನಾಗಿರಲಿ, ಗಿಲ್ಲಿನೂ ಚೆನ್ನಾಗಿ. ನಂದೊಂದು ಕೇಳ್ಕೊಬೋದಾ, ಬರೀ ಒಬ್ಬರಲ್ಲ, ಅಲ್ಲಿರೋ 19 ಜನಕ್ಕೂ ಈವೆಂಟ್ ಸಿಕ್ಕಲಿ, ಕರಿಬಸಪ್ಪನೂ ಊಟ ಮಾಡೋಂಗಾಗಲಿ, ಅವ್ರಿಗೂ ನೆಮ್ಮದಿಯಾಗಿ ಊಟ ಮಾಡೋಂಗ. ಒಂದು ಬಿಗ್ ಬಾಸ್ ಅಂದರೆ ಬರೀ ಒಬ್ಬರೇ ಅಲ್ಲ, 19 ಜನ ಊಟ ಮಾಡೋಂಗಲ್ಲಿ. ಕರಿಬಸಪ್ಪನ ಪಾಪ ಅವರು ಕೂಡ ಒಳ್ಳೆ ಮನುಷ್ಯತ್ವದಲ್ಲಿ ಒಳ್ಳೆ ಮನುಷ್ಯ. ಅವ್ರಿಗೂ ಈವೆಂಟ್ ಕರೆದಾಗ ಒಂದು 10 ರೂಪಾಯಿ ಕೊಡೋಂಗಾಗಲಿ ಜನ. ಇದು ನಾನು ಬೇಡ್ಕೊಳ್ತೀನಿ ಈ ಸೀಸನಿಂದ. ಒಂದು. ಎರಡನೇದು, ನೀವೆಷ್ಟು ದುಡ್ಕೋತಾ ಇದ್ರಿ ಅಂದರೆ, ಈ ಸೀಸನ್ ಆ್ಯಕ್ಚುಲಿ ನಾನು ಗೆದ್ದರೆ ದೇವರಾಣೆ ಒಂದು 100 ಕೋಟಿ ಮಾಡ್ಕೊಳ್ಳೋನು. ಆದರೆ ಇವತ್ತು 3.5 ಕೋಟಿ ಸಾಲದಲ್ಲಿದ್ದೀನಿ. ನಿಜವಾಗ್ಲೂ ಸಿನಿಮಾ ನಿಜ. ನಿಮಗೆ ಪ್ರಾಮಾಣಿಕವಾಗಿ ಹೇಳ್ತೀನಿ ಮಂಗಳ, ಒಂದು ಸತ್ಯ ಹೇಳಿ, ನನ್ನ ಲೈಫಲ್ಲಿ ಒಂದು ಉಂಗುರ ಹಾಕಿಲ್ಲ. ನನ್ನ ಮನೇಲಿ ಒಂದೇ ಒಂದು, ನನ್ನ ಹತ್ರ ಒಂದು ಚಿನ್ನದ ಹಾಕಿರಲ್ಲ. ಯಾಕಂದರೆ ಈಗ ಚೈನ್ ಸ್ನ್ಯಾಚರ್ ಜಾಸ್ತಿ ಆಗಿದ್ದಾರೆ, ಅದಕ್ಕೆ ಹಾಕಿರಲ್ಲ. ಯಾರಾದರೂ ತಗೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಮನೇಲಿ ಇಟ್ಟಿರ್ತಾರೆ. ಅಲ್ಲಮ್ಮ, ನಾನು ಹೇಳೋದು ಕೇಳಿಸ್ಕೊಳ್ಳಿ, ಒಂದೇ ಒಂದು ರೂಪಾಯಿನೂ ನಮಗೆ ಯಾವ ಕಡೆ ಎಕ್ಸ್ಟ್ರಾ ಇನ್ಕಮ್ ಅಂತ ಬಂದಿಲ್ಲ. ಒಂದು. ಎರಡನೇದು, ಸಾಲ ಸಿನಿಮಾಗೆ ಅಂತ ಮಾಡಿದ್ದೀನಿ. ನನ್ನ ಲೈಫಲ್ಲಿ ಒಂದೇ ಹೇಳ್ತೀನಿ, ಸ್ಮೋಕು ಡ್ರಿಂಕು ರಾಂಗ್ ಮೆಸೇಜನ್ನು ಚೆನ್ನಾಗಿ ಕೊಟ್ಟಿಲ್ಲ. ಅಂದರೆ ನಾನೀಗ ಕೆಲವು ಪ್ರಮೋಷನ್ಸ್ ಮಾಡ್ಬೋದು ಗೊತ್ತಾ. ನಿಮಗೆ ಸ್ತ್ರೀ ವಶೀಕರಣ ಮಾಡಬೇಕು, ಈ ಜ್ಯೋತಿಷ್ಯನು ಸಂಪರ್ಕಿಸಿ, ಪ್ರೇಮ ವಿಫಲವೇ, ಇವರೇ ನಿಮಗೆ ಒಳ್ಳೆ ಮಾರ್ಗದರ್ಶನ ನೀಡಿದ್ದಾರೆ ಅಂತ ಹೇಳಿದ್ರೆ ನಂಗೆ 40,000-50,000 ಕೊಡ್ತಾರೆ ಮಂಗಳ. ನನ್ನ ಮಾತು ನೀವು ಹೇಳಿದ್ರಿ, ಮಾತಾಡ್ಕೊಂಡಿದ್ದು ರಮ್ಮಿ ಆಡು, ಜೂಪಿ ಆಡು, ಕೆಲವೊಂದು ಗ್ಯಾಮ್ಲಿಂಗ್ ಆಡ್ಗಳಿದೆ ಗೊತ್ತಾ. ಪ್ರಥಮ್, ನಿಮ್ಮ ಮಾತು ತುಂಬ ಚೆನ್ನಾಗಿದೆ, 4.5 ಲಕ್ಷ ಕೊಡ್ತೀವಿ, ಫೈನಲ್ ಯೋಚನೆ ಮಾಡಿ ಅಂದರು. ನಾನು ಅವ್ರಿಗೆ ಏನಂದೆ ಗೊತ್ತಾ ಮಂಗಳ, ಇದನ್ನು ಕರೆಕ್ಟಾಗಿ ಗಮನಿಸಿ. ಇಡೀ ಪ್ರಪಂಚದಾದ್ಯಂತ ಧರ್ಮ ಕೆಲಸ ಮಾಡೋದಕ್ಕೆ ಅವನ ಧರ್ಮರಾಯ ಅಂತಾರೆ. ಅಂಥ ಧರ್ಮರಾಯನೇ ಜೂಜಾಡಾದ. ನಾನು ಯಾಕಪ್ಪ ಜೂಜಾಡು ಅಂತ ಹೇಳಿ ನಾನು ದೇವರಾಣೆ ಹೇಳಲ್ಲ. ನಿಜವಾಗ್ಲೂ ಸಾಲದಲ್ಲಿದ್ದೀನಿ, ಹಂಗೆ ಕೊಟ್ಟು ಈಸ್ಕ ಹೊಟ್ಟೋಯ್ತೀನಿ ಬೇಕಾರೆ. ಆದರೆ ಇದನ್ನು ಗ್ಯಾಮ್ಲಿಂಗ್ ಮಾಡಿಸ್ಬಿಟ್ಟು ಮಾಡಲ್ಲ. ಇದು ನಾನಿರೋಂಥ ರೀತಿ. ನಾನು ಮಾಡ್ಕೋಬೇಕಾಯ್ತು, ಮಾಡೋ ಸಮಯದಲ್ಲಿ ಮಾಡ್ಕೊಳ್ಳ. ಈ ಸೀಸನ್ ಅವ್ರು ಮಾಡ್ತಾಯಿದ್ದಾರೆ, ಚೆನ್ನಾಗಿರಲಿ. ಥ್ಯಾಂಕ್ ಯು. 3ನೇ ತಾರೀಕು ಸಿನಿಮಾ ನೋಡಿ, ಸಾಲದಲ್ಲಿದ್ದೀನಿ. ಏಪ್ರಿಲ್ 3, ಒಂದು 3-3.5 ಕೋಟಿ ಸಾಲದಲ್ಲಿ, ಒಂದು 50-60 ಲಕ್ಷನಾರು ಕಡಿಮೆ ಆಗಲಿ. ನೆಕ್ಸ್ಟ್ ಸಿನಿಮಾದೊಂದು ಚೂರು ಏನೋ ಒಂದು ಕೊಟ್ಬಿಟ್ಟು ಆರಾಮಾಗಿ ಊರಲ್ಲಿ ದುಡಿದಿರೋದು ಮತ್ತು ಈವೆಂಟ್ಗಳು ಹೋಗೋದನ್ನು, ನಿಜವಾಗ್ಲೂ ಈವೆಂಟ್ಗೆ ಹೋಗ್ತಾ ಇದ್ದೀನಿಲ್ಲ, ಅದನ್ನು ನಿಜವಾಗ್ಲೂ ಸಾಲಕ್ಕೆ ಹಾಕ್ತಾಯಿದ್ದೀನಿ. ಒಂದು ಯಾವುದೋ 50,000 ಇಸ್ಕೊಂಡೆ ಅಂತ ಅಂದ್ಕೊಳ್ಳಿ, ಒಂದು 10-15 ನಾನು ಇಸ್ಕೊಂಡು, ಇನ್ನು ಮಿಕ್ಕಿದ್ದು ಅಲ್ಲಿ ಯಾರೋ ಕಟ್ಸಿರ್ತಾರೆ, ಅವ್ರಿಗೊಂಚೂರು ಕೊಟ್ಬಿಡ್ತೀನಿ ನಾನು ಪ್ರಾಮಾಣಿಕವಾಗಿ. ಇನ್ನು 30 ಸಾಲಕ್ಕೆ ತೀರಿಸ್ತಾ ಇದ್ದೀನಿ. ಇದು ಸತ್ಯ. ಥ್ಯಾಂಕ್ ಯು ಪ್ರಥಮ್ ಅವರೇ, ಒಳ್ಳೇದಾಗಲಿ ನಿಮ್ಮ ಫಸ್ಟ್ ನೈಟ್ ವಿತ್ ದೇವಾ ಸಿನಿಮಾಗೆ. ಥ್ಯಾಂಕ್ ಯು ಮಂಗಳ, ಚೆನ್ನಾಗಿ ಓಡಲಿ ಸಿನಿಮಾ ಥಿಯೇಟರ್ನಲ್ಲಿ. ಸೊ ನೋಡಿದ್ರಲ್ಲ, ಇದಿಷ್ಟು ಪ್ರಥಮ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.